ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ವೀಟ್ ತಿನ್ನಬೇಕು ಅಂತ ಅನಿಸ್ತಾ ಇದ್ರೆ ಅಥವಾ ಮಕ್ಕಳಿಗೆ ಮನೆಯಲ್ಲಿ ಸ್ವೀಟ್ ಏನಾದರೂ ಮಾಡಿ ಕೊಡಬೇಕು ಅಂತ ಅನಿಸ್ತಾ ಇದ್ರೆ ಈ ರೀತಿ ಮಿಲ್ಕ್ ಪೌಡರನ್ನು ಉಪಯೋಗಿಸಿ ಈ ರೀತಿ ಬರ್ಫಿ ಮಾಡೋಣ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದು ಕೇವಲ ಕೆಲವೇ ನಿಮಿಷದಲ್ಲಿ ಆಗುತ್ತೆ. ಇಲ್ಲಿ ಮೊದಲು 125 ಗ್ರಾಮ್ ಅಷ್ಟು ಸಕ್ಕರೆನ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಹಾಗೆ 4 ರಿಂದ 5 ಏಲಕ್ಕಿನ ಇದರಲ್ಲಿ ಹಾಕೊಳ್ಳೋಣ. ಫೈನಾಗಿ ಪೌಡ್ರ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ, ಈಗ ಸಕ್ಕರೆ ಪುಡಿ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈಗ ಮಿಲ್ಕ್ ಪೌಡರ್ ಮೇನ್ ಅಂದರೆ ಇದಕ್ಕೆ. ಸೊ ಹಾಗಾಗಿ ಮೊದಲು ಇಲ್ಲಿ ನಾನು ಮಿಲ್ಕ್ ಪೌಡ್ರನ್ನು ಒಂದು ಕಪ್ಪಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. 250 ಗ್ರಾಮ್ ಅಷ್ಟು ಮಿಲ್ಕ್ ಪೌಡರ್ ಮೊದಲು ಹಾಕೊಳ್ತಾ ಇದ್ದೀನಿ. ಹಾಗೆ ಮತ್ತೆ 250 ಗ್ರಾಮ್ ಅಷ್ಟು, ಸೊ 2 ಕಪ್ಪಷ್ಟು ನಾನು ಈಗ ಮಿಲ್ಕ್ ಪೌಡರ್ನ ಇದರಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ, ಈ ಕಪ್ಪಲ್ಲಿ. ಈಗ ಅದೇ ಕಪ್ಪಲ್ಲಿ 3/4 ಕಪ್ಪಷ್ಟು ಮಿಲ್ಕನ್ನು ಹಾಕೊತಾ ಇದ್ದೀನಿ, ಹಾಲನ್ನು. ನಂತರ ಸಕ್ಕರೆ ಪುಡಿ, ಮಿಕ್ಸಿ ಜಾರಲ್ಲಿ ಸಕ್ಕರೆನ ಪುಡಿ ಮಾಡಿಟ್ಟಿದ್ನಲ್ವ, ಸೊ ಅದನ್ನು ಹಾಕ್ಕೊಂಡು ಮೊದಲು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕಂದರೆ ಗಂಟು ಇರಬಾರ್ದು. ಹಾಗಾಗಿ ಮೊದಲು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ. ಸೊ 1-2 ನಿಮಿಷ ಚೆನ್ನಾಗಿ ಇದನ್ನು ಈ ಥರ ಮಿಕ್ಸ್ ಮಾಡಿಕೊಂಡು ಈ ಹದಕ್ಕೆ ಬರಬೇಕು. ಸೊ ಈಗ ಸಕ್ಕರೆ ನೀವು ಸ್ವಲ್ಪ ಹೆಚ್ಚು ಕಡಿಮೆ ನೋಡ್ಕೊಂಡು ಹಾಕೋಬೋದು. ಕೆಲವರು ಜಾಸ್ತಿ ಸ್ವೀಟ್ ಇಷ್ಟಪಡ್ತಾರೆ, ಜಾಸ್ತಿ ಕೂಡ ಹಾಕೋಬೋದು. ಇಲ್ಲಿ ನಾನು ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದನ್ನು ನಾನು ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ಇದನ್ನು ಇಟ್ಕೊಂಡು ಲೋ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕಂಟಿನ್ಯೂ ಮಿಕ್ಸ್ ಮಾಡ್ತಾನೆ ಇರಬೇಕು. ಈಗ 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡು ಅಷ್ಟೇ ಕಂಟಿನ್ಯೂ ಮಿಕ್ಸ್ ಮಾಡಬೇಕು. ಮೇನ್ ಅಂದರೆ ಇದನ್ನು ಹಾಗೆ ಬಿಟ್ಬಿಡಬಾರ್ದು. ಸೊ ಹಾಗಾಗಿ ಇದನ್ನು ನಾನು ತೋರಿಸಿದ ರೀತಿಯಲ್ಲಿ ನೋಡಿ, ಈ ಹದಕ್ಕೆ ಬರ್ತಾ ಇರುತ್ತೆ. ಅದು ಕುದ್ದಂಗೆಲ್ಲ ಬಿಸಿ ಆಗ್ತಾ ಆಗ್ತಾ ಗಟ್ಟಿ ಹದಕ್ಕೆ ಬರುತ್ತೆ. ಸೊ ಹಾಗಾಗಿ ಇದನ್ನು ಕಂಟಿನ್ಯೂ ಮಿಕ್ಸ್ ಮಾಡ್ತಾ ಮಾಡ್ತಾ ನೋಡಿ, ಈ ರೀತಿಯಾಗಿ ಬರುತ್ತೆ. ಸ್ವಲ್ಪ ಗಟ್ಟಿ ಹದಕ್ಕೆ ಬಂದ ತಕ್ಷಣ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಮೊದಲು ಮೀಡಿಯಮ್, ಲೋ ಫ್ಲೇಮಲ್ಲಿ ಈ ಥರ ಇಟ್ಕೊಂಡು ಅದನ್ನು ಮಿಕ್ಸ್ ಮಾಡ್ತಾ ಮಾಡ್ತಾ ಈಗ ನೋಡಿ ಒಂದು ಹದಕ್ಕೆ ಬರುತ್ತೆ, ನಿಮ್ಗೆ ಗೊತ್ತಾಗುತ್ತೆ. ಅದು ಬಿಟ್ಕೊಳ್ಳುತ್ತೆ. ಈ ರೀತಿಯಾಗಿ ಬಂದಾಗ ಏನಂದರೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಇಲ್ಲಿ ನಾನು ಒಂದು ಟಿನ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅಥವಾ ನೀವು ಈ ತಟ್ಟೆ ಇರುತ್ತಲ್ವ, ಆ ತಟ್ಟೆಯಲ್ಲಿ ಕೂಡ ಅಥವಾ ಒಂದು ಪ್ಲೇಟಲ್ಲಿ ಕೂಡ ಹಾಕೋಬೋದು. ಬಟ್ ಟಿನ್ನಲ್ಲಿ ಹಾಕುವಾಗ ಬಟರ್ ಪೇಪರನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಬಟರ್ ಪೇಪರ್ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ, ಮರೆತುಬಿಟ್ಟು. ಸೊ ಹಾಗಾಗಿ ನೀವು ಅದನ್ನು ಹಾಕ್ಕೊಂಡ್ಬಿಟ್ಟು ಆ ನಂತರ ಈ ರೀತಿಯಾಗಿ ಹಾಕ್ಕೊಳ್ಳಿ. ನಂತರ ಅರ್ಧದಷ್ಟು ಅದರಲ್ಲಿ ಹಾಕ್ಕೊಂಡಲ್ವ, ಅರ್ಧದಷ್ಟು ನಾನು ಉಳಿಸ್ಕೊಂಡು ಇದರಲ್ಲಿ 2-3 ಟೀ ಸ್ಪೂನಷ್ಟು ಕೋಕೋ ಪೌಡ್ರ್ ಹಾಕ್ಕೊಂಡೆ. 2-3 ಟೀ ಸ್ಪೂನಷ್ಟು ಹಾಲು ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡಿ 1 ನಿಮಿಷ ಚೆನ್ನಾಗಿ ಈ ಹದಕ್ಕೆ ಬಂದಮೇಲೆ ಈಗ ಇದರಲ್ಲಿ ಈ ರೀತಿಯಾಗಿ ಹಾಕೋಬೇಕು. ಇದರಲ್ಲಿ ನಾನು 2 ಲೇಯರ್ ಮಾಡ್ತಾ ಇದ್ದೀನಿ. ಈ ಮಿಲ್ಕ್ ಪೌಡರ್ ಬರ್ಫಿ ಈ 2 ಲೇಯರ್ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡಿ ಇದನ್ನು ಹಾಗೆ ಇಟ್ಬಿಡಿ. ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾಗಿ ನಂತರ ಸ್ವಲ್ಪ ಹೊತ್ತು ಬಿಟ್ಟು ಒಂದು 20 ಮಿನಿಟ್ಸ್ ಹಾಗೆ ಬಿಟ್ಬಿಡಿ. ಅಥವಾ ಟೈಮ್ ಇದೆ ಅಂದರೆ ಜಾಸ್ತಿ ಕೂಡ ಬಿಟ್ಬಿಡಿ. ಈಗ ನೋಡಿ, ಕೈ ಕೂಡ ಅಂಟ್ಕೊಳ್ತಾ ಇಲ್ಲ. ಈಗ ಒಂದು ಚಾಕುವಿನ ಸಹಾಯದಿಂದ ನಿಮಗೆ ಅಂದರೆ ಈ ಬರ್ಫಿ ಸೈಜಲ್ಲಿ ಕಟ್ ಮಾಡಿಕೊಂಡು ಇಟ್ಕೊಂಡ್ರೆ ಈ ಮಿಲ್ಕ್ ಪೌಡರ್ ಬರ್ಫಿ ರೆಡಿ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಕೆಲವೊಂದು ಸಲ ಬೇಕ್ರಿಯಲ್ಲಿ ತಂದು ತಿಂತಾ ಇರ್ತೀರಾ, ಬಟ್ ಬೇಕ್ರಿಯಿಂದ ತಂದು ತಿನ್ನೋದಕ್ಕಿಂತ ಬೆಟರ್ ಈ ರೀತಿ ನಾವು ಮನೇಲೇ ಮಾಡಿ ತಿನ್ನೋದು ತುಂಬಾ ಒಳ್ಳೆಯದು ಅಂತ ಹೇಳ್ತಾ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ. ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.